ನಮಸ್ಕಾರ. NR ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. सर बेटा वाइड आ रहे धम्मं नमामि संघं नमामि नमो तस्सा भगवतो अरहतो सम्मा सम्बुद्धस्सा नमो तस्सा भगवतो अरहतो सम्मा सम्बुद्धस्सा नमो तस्सा भगवतो अरहतो सम्मा सम्बुद्धस्सा बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयाम्पि बुद्धं शरणं गच्छामि द्वितीयाम्पि धम्मं शरणं गच्छामि द्वितीयाम्पि संघं तृतीयाम्पि बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयाम्पि बुद्धं शरणं गच्छामि द्वितीयाम्पि धम्मं शरणं गच्छामि द्वितीयां ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಅದ್ಧೂರಿಯಾಗಿ ಪ್ರತಿ ವರ್ಷ ನಾವು BR ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತೇವೆ. ಈ ವರ್ಷ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಅತ್ಯಂತ ಚಿಕ್ಕದಾಗಿ ಆದಾಗ್ಯೂ ಸಹ ಮನಸ್ಫೂರ್ತಿಯಾಗಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಜಯಂತಿಗಾಗಿ ನೆರೆದಿರುವಂತಹ ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ಸಮುದಾಯದ ನಾಗರಿಕರು, ಜಮಖಂಡಿಯ ನಾಗರಿಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಾವು 335ನೇ ಜನ್ಮ ದಿನೋತ್ಸವವನ್ನು ಜಯಂತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇಬ್ಬರು ಹಿರಿಯರು ಬಹಳ ಅತ್ಯಂತ ಅರ್ಥಭರಿತವಾಗಿ ಮಾತಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ನಮ್ಮ ದೇಶಕ್ಕೆ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ನಾವು ಕೊಟ್ಟು ಎಲ್ಲೋ ಒಂದು ಕಡೆ ಅವರಿಗೆ ಚಿರಋಣಿಯಾಗಿದ್ದೀವಿ. ಆದರೆ ಅವರು ಭಾರತದ ರತ್ನ ಅಲ್ಲ, ಇಡೀ ಜಗತ್ತಿನ ರತ್ನ. ಇಡೀ ಜಗತ್ತಿಗೆ ಅವರು ಒಂದು ಸಂದೇಶವನ್ನು ಸಾರಿದ್ದಾರೆ. ನಾವು ಭಾರತೀಯರು ಎಷ್ಟೊಂದು ಅದೃಷ್ಟವಂತರಿದ್ದೀವಿ ಅಂತಂದರೆ, ಈ ಕಡೆ ಬಸವಣ್ಣನವರು ಅಂಥ ತತ್ವವನ್ನು ಹೇಳಿದರು, ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ಹೇಳಿದರು. ಅದರ ನಂತರದಲ್ಲಿ ಬಂದಿರುವಂಥ ಅಂಬೇಡ್ಕರ್ ಅವರು ಕಾಯಕದಿಂದ ನಿಮ್ಮ ಜೀವನವನ್ನು ರೂಪಿಸ್ಕೋರಿ, ಶಿಕ್ಷಣದಿಂದ ನಿಮ್ಮ ಜೀವನವನ್ನು ರೂಪಿಸ್ಕೋರಿ, ಸಂಘಟನೆ ಮಾಡ್ರಿ, ಹೋರಾಟ ಮಾಡ್ರಿ ಅಂತ ಹೇಳಿ ನಮಗೆ ಒಂದು ಸಂದೇಶವನ್ನು ಕೊಟ್ಟರು. ಈಗಾಗಲೇ ಗುಂದಾಳ್ ಹೇಳ್ದಂಗೆ
ಬಾಬಾ ಸಾಹೇಬ್ರು ಕೇವಲ ಒಬ್ಬ ಸಮುದಾಯಕ್ಕೆ ಸೀಮಿತವಾಗಿ ಯಾವುದೇ ರೀತಿ ಕೊಡುಗೆಯನ್ನ ಮಾಡಲಿಲ್ಲ. ಇಡೀ ದೇಶಕ್ಕಾಗಿ ಅವರು ದುಡಿದ್ರು. ಒಂದು ವಿಷಯ ಕುರಿತು ಅವ್ರು ಯಾವುದೋ ಒಂದು ಕೆಲಸವನ್ನ ಮಾಡಲಿಲ್ಲ. ಎಲ್ಲ ನಾನಾ ಕ್ಷೇತ್ರಗಳಲ್ಲಿ ಅವ್ರು ಕೆಲಸ ಮಾಡಿದ್ರು. ಒಂದು ಪುಸ್ತಕವನ್ನ, ಸಂವಿಧಾನವನ್ನ ರಚನೆ ಮಾಡಿ ದೇಶಕ್ಕೆ ಅವ್ರು ಕೊಡುಗೆ ಕೊಟ್ಟಿದ್ದಲ್ದೆ, ಅವರನ್ನ ನಾವು ಯಾವ ರೀತಿ ಕರಿಬೇಕು ಗೊತ್ತಾಗಂಗಿಲ್ಲ. ಅವರು ಒಂದು ಜ್ಞಾನದ ಭಂಡಾರ, ಹೌದು, ಬ್ರಹ್ಮಾಂಡ ಅಂತಾನೆ ಕರಿಬಹುದು. ಅವರು ಒಬ್ಬ ವಿಶೇಷವಾದಂತಹ ಮಾನವತಾವಾದಿ ಅಂತ ಹೇಳ್ಬೋದು. ಒಬ್ರು ಸಮಾನತೆಯನ್ನ ನೀಡಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಮ್ಮ ದೇಶಕ್ಕಾಗಿ, ಈಗ ಹೇಳಿದ್ರು 30 ವರ್ಷಗಳ ಆಯುಷ್ಯ. ಅಫ್ಕೋರ್ಸ್ ನಾವೇ ಪರಿಶೀಲನೆ ಮಾಡಿ ನೋಡಿದಾಗ ಆ 30 ವರ್ಷ ನನಗೇನು ಬೇಡಪ್ಪ ಅಂತ ಕುತ್ಕೊಂಡಿದ್ರು ಅಂದ್ರೆ ನಾವ್ಯಾರು ಈ ರೀತಿ ಬದುಕ್ತಿರ್ಲಿಲ್ವೇನೋ. ಅವರು ತಮ್ಮನ್ನ ತಾವು ತ್ಯಾಗ ಮಾಡಿ, ತಮ್ಮ ಹೆಲ್ತ್ ಅನ್ನ ತ್ಯಾಗ ಮಾಡಿ ಕುತ್ಕೊಂಡು 18 ತಾಸು ಕುತ್ಕೊಂಡು ಕೆಲಸ ಮಾಡೋದಲ್ಲ, ಅದು ಮಾಡಿದವ್ರಿಗೆ ಗೊತ್ತು. ಸೊ ಅವರ ಆರೋಗ್ಯವನ್ನು ಅವರು ಗಮನಿಸದೆ ದೇಶಕ್ಕಾಗಿ ದುಡಿದವರು, ದೇಶಕ್ಕಾಗಿ ಜ್ಞಾನವನ್ನು ಕೊಟ್ಟವರು, ದೇಶಕ್ಕಾಗಿ ಸಮಾನತೆಯನ್ನು ಕೊಟ್ಟವರು. ಸಂವಿಧಾನ ಪುಸ್ತಕವನ್ನ ಈಗ ಗುಂದಾಳ್ ಅವ್ರು ಹೇಳಿರೋದು ಅತ್ಯಂತ ಅರ್ಥಗರ್ಭಿತವಾದಂತು. ಇಡೀ ದೇಶದಲ್ಲಿರುವಂತ ಕೋಟಿ ಜನಸಂಖ್ಯೆ ಸಂವಿಧಾನವನ್ನ ತಿಳ್ಕೋಬೇಕು. ಅವ್ರಿಗೆ ನಾವೇನಾದ್ರೂ ಒಂದು ಕೊಡುಗೆ ಅಥವಾ ಏನೋ ನಿಮ್ಗೆ ಚಿರಋಣಿಯಾಗಿರ್ತೀವಿ ಅಜ್ಜರ್ ಅಂತಂದ್ರ ಆ ಅನುಚ್ಛೇದಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಓದ್ಬೇಕು, ತಿಳ್ಕೋಬೇಕು. ಯಾಕಂದ್ರೆ ಅವರ ತ್ಯಾಗಕ್ಕೆ ನಾವು ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬೇಕು. ಸೊ ಸಂವಿಧಾನವನ್ನ ಈಗ ಅವ್ರು ಹೇಳ್ದಂಗೆ ಅಕಾಡೆಮಿಕ್ ಆಗಿ ನಾವು ಆ ಒಂದೇನು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಾರ, ಅದನ್ನ ನಾವು ಸಹ ಚರ್ಚೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಜೊತೆ. ಆದ್ರೆ ನನ್ನ ಗಮನದಲ್ಲಿರೋ ಹಂಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಆದಂತಹ ಸಬ್ಜೆಕ್ಟ್ ಅದ. ಯಾವುದೇ ಡಿಗ್ರಿಯನ್ನ ಓದುವಂತ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಸಂವಿಧಾನವನ್ನ 1 ವರ್ಷ ಫಸ್ಟ್ ಇಯರ್ ಡಿಗ್ರಿ ಒಳಗೆ ಓದಬೇಕು ಅಂತ ಐತಿ. ಯೂನಿವರ್ಸಿಟಿಗಳು ಯಾವ್ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡವು ಅದನ್ನ ನಾವು ಪರಿಶೀಲನೆ ಮಾಡ್ಬೇಕಾಗಿರುವಂತ ಜರುರತ್. ಬಾಣಾತಿಪಾತ ವೇರಮಣಿ, ಬಾಣಾತಿಪಾತ ವೇರಮಣಿ, ಸಿಕ್ಕಾಪದಂ ಸಮಾಧಿಯಾಮಿ, ಸಿಕ್ಕಾಪದಂ ಸಮಾಧಿಯಾಮಿ, ಅಧಿನ್ನದಾನಿ, ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಸು ಮಿಚ್ಛಾಚಾರ ವೇರಮಣಿ, ಕಾಮೇಸು ಮಿಚ್ಛಾಚಾರ ವೇರಮಣಿ, ಸಿಕ್ಕಾಪದಂ ಸಮಾಧಿಯಾಮಿ, ಸಿಕ್ಕಾಧಿಯಾಮಿ, ಸುರಾಮೇರಯ ಸುರಾಮೇರಯ, ಮಜ್ಜ ಮಜ್ಜ